ವರ್ಕೌಟ್ ಆಗುತ್ತೆ. ಇಲ್ಲ ಜಾನಪದ ಅಂದ್ರೆ ಅದೇ ಬೇರೆ ಸಾಹಿತ್ಯ, ಇದೇ ಬೇರೆ ಸಾಹಿತ್ಯ. ಪಲ್ಲವಿ ಅದೇ ಇದೆ. ಇಲ್ಲ ಓಪನಿಂಗ್ ಲೈನ್ ನಾನು ಸಾಮಾನ್ಯವಾಗಿ ನಾನು ಎಲ್ಲೋ ಜೋಗಪ್ಪ ನಿನ್ನ ರಮನೆ ಅದು ಅಷ್ಟೇ, ಅದು ಒರಿಜಿನಲ್. ಅದಾದ್ಮೇಲೆ ನಿಮ್ಗೆ 2 ಲೈನ್ ಒರಿಜಿನಲ್, ಅದಾದ್ಮೇಲೆ ಎಲ್ಲ ಫುಲ್ ನಮ್ದೇ ಸಾಹಿತ್ಯ. ಹಂಗೆ ಇದು ಅಷ್ಟೇ, 2 ಲೈನ್ಸ್ ಮಾತ್ರ ಜನಪದ ಅಂದ ತಕ್ಷಣ ಆ 2 ಲೈನ್ಸ್ ಏನಿದೆ ಅದನ್ನ ತಗೊಂಡ್ರೆ ಅದನ್ನ ಕಂಟಿನ್ಯೂ ಇದಾಗುತ್ತದು. ಸೊ ಪಲ್ಲವಿ ಮಾತ್ರ ಅದು ನೀವು ಸಾಮಾನ್ಯವಾಗಿ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರೆಗೆ ಟೆಂಪೋ ಚೇಂಜ್ ಮಾಡ್ತೀವಿ. ಸೊ ಆ ಸ್ಟೈಲ್ 2 ಲೈನ್ ಮಾತ್ರ ದಿಸ್ ಒರಿಜಿನಲ್. ಅದಾದ್ಮೇಲೆ ಸ್ಟೋರಿ ನರೇಟ್ ಮಾಡ್ತೀವಲ್ಲ, ದಿಸ್ ಒರಿಜಿನಲ್. ಆಮೇಲೆ ಇದು ಜಾನಪದ ಗೀತೆ ಆಗಿರೋದ್ರಿಂದ ಯಾರಾದ್ರು ಜಾನಪದ ಹಾಡ್ತಾರಲ್ವಾ, ಅವ್ರ ಹತ್ರ ರಿಲೀಸ್ ಮಾಡಿದ್ರೆ ಹೆಚ್ಚು ಅರ್ಥಪೂರ್ಣ ಆಗಿರುತ್ತೆ. ಇಲ್ಲ ಇನ್ನ ಈಗ ಶುರುವಾಗಿದೆ, ಬೇರೆ ಬೇರೆ ತರ ಇನ್ನು ಅದೊಂದು ಶೋ ಮಾಡ್ತೀನಿ. ಅದನ್ನ ಈ ಇದೆ ಕಮಿಂಗ್ ನೆಕ್ಸ್ಟ್ ಇದರಲ್ಲಿ ಒಂದು ದೊಡ್ಡ ಶೋ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ. ಅದನ್ನ ಎಲ್ಲಿ ಮಾಡ್ತೀನಿ ಅಂದ್ರೆ ನನ್ನ ಸೆಟ್ ಎಲ್ಲ ಹಾಕಿದೀವಿ, ಹಳೇ ಬ್ಯಾಂಗ್ಳೂರ್, ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೊಂದು ಶೋ ಮಾಡ್ತೀನಿ. ಅಲ್ಲಿ ಶೋ ಯು ಓಕೆ ಬಿಫೋರ್ ರಿಲೀಸ್ ನಾನು ಶೋ ಮಾಡ್ತೀನಿ ಅದನ್ನ. ಥ್ಯಾಂಕ್ ಯು. ಎಸ್ ಬಾಸ್, ಎಲ್ಲ ಮಾತಾಡಿದ್ದೀನಲ್ಲ ಗುರು, ಕೇಳೋ ಗುರು. ಟ್ರೆಂಡ್ ಅಲ್ಲಿರೋ ಹೀರೋ, ಟ್ರೆಂಡ್ ಮಾರ್ಕ್ ಕ್ರಿಯೇಟ್ ಮಾಡೋ ಡೈರೆಕ್ಟರ್, ಒಂದು ಟ್ರೇಡ್ ಮಾರ್ಕ್ ಇರೋ ಒಂದು ಪ್ರೊಡ್ಯೂಸರ್, 3 ಜನ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದಿರಿ ಅಂತ ಅನಿಸ್ತಾ ಇದೆ. ಎಲ್ಲರಿಗೊಂದು ಶುಭಾಶಯಗಳು. ನನ್ನ ಪ್ರಶ್ನೆ ಬಂದು ಅರ್ಜುನ್ ಜನ್ಯ ಅವ್ರಿಗೆ, ಒಂದು 10 ಸಿನಿಮಾಗೆ ಆಗಷ್ಟು